ಊರಲ್ಲೂ ಅಪ್ಡೇಟೆಡ್ ಆಗಿರೋ ತಾತ ನೋಡಿ, ಒಳ್ಳೆ ಸನ್ ಗ್ಲಾಸಸ್ ಹಾಕೊಂಡಿರೋದ. ನಮ್ ಡ್ಯಾಡಿ ತೋಟ ಆಯಣ್ಣಜ್ಜಿ ಹಿಂಗನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಪಕ್ಷ ಮಾಡೋಕ್ಕೆ. ಬನ್ನಿ ಹೋಗೋಣ. ನಾನು ನೋಡಿ ಈ ರೇಂಜಿಗೆ ನಾವು ತುಂಬ್ಕೊಂಡು ಹೋಗ್ಬೇಕು. ಊರಿಗೆ ಹೋಗ್ಬೇಕಂದ್ರೆ ಹಬ್ಬ ಮಾಡೋಕ್ಕೆ ಎಲ್ಲ ಇಲ್ಲಿಂದನೇ ಎತ್ಕೊಂಡು ಹೋಗ್ಬೇಕು. ನೋಡಿ ಇಷ್ಟು ತುಂಬ್ಕೊಂಡು ಹೋಗೋಕ್ಕೆ ನಾವೇ ಸಂದಿಲಿ ಸಿಗಾಕೊಬೇಕು ಕಾರಲ್ಲಿ. ಎಲ್ಲ ನಮ್ಮ ಮೇಲೆ ಇಟ್ಟಿರೋದು ರೇಷನ್ ಎಲ್ಲ. ನಾವು ಅದ್ರ ಮೇಲೆ ನಮ್ಮ ಮೇಲೆ ಅದು ಕೂತ್ಕೊಳ್ಳಲ್ಲ, ಅದ್ರ ಮೇಲೆ ಅದು ನಮ್ಮ ಮೇಲೆ ಅದು ಕೂತ್ಕೊಳ್ಳುತ್ತೆ ಎಲ್ಲ ರೇಷನ್ನು. ಹಂಗೆ ತುಂಬ್ಕೊಂಡು ಹೋಗೋದು ನಾವು. ನಮ್ಮ ಕಾರ್ಗಿರೆಲ್ಲ ಸಾಕೇ ಆಗಲ್ಲ ಊರಿಗೆ ಹೋಗ್ಬೇಕಂದ್ರೆ, ಅಷ್ಟು ಐಟಮ್ ತೊಗೊಂಡೋಗ್ತೀವಿ. ಬನ್ನಿ ತೋರಿಸಿ ಎಷ್ಟು ತುಂಬ್ಕೋತೀವಂತ ಇವಾಗ ಕಾರಲ್ಲಿ. ರೇಂಜಿಗೆ ತುಂಬ್ಕೊಂಡಿರೋದು. ಆಯಣ್ಣಜ್ಜಿ ಆಯಣ್ಣಜ್ಜಿ ಹಿಂಗನ್ನು. ಹಾಂ ಕಡಲೆಕಾಯಿ ತಗೊಂಬರ, ಕಡಲೆಕಾಯಿ ಗೆಣಸು ಎಲ್ಲ. ಒಂದು ರೌಂಡ್ ನಿದ್ದೆ ಆಯಿತು. ನಮ್ಮೂರಿಗೆ ಹೋಗೋಷ್ಟಕ್ಕೆ ಒಂದು ರೌಂಡ್ ನಿದ್ದೆನೇ ಬಂದು ಅಷ್ಟು ದೂರ. ಮಾಡ್ತಾರೆ ನಮ್ಮಮ್ಮ. ಕಟ್ಬಿಟ್ಟ ಹೂವ ಮತ್ತೆ ಅಷ್ಟೇ ಕಟ್ತೀನಿ ಅಂತ ಬಾರಿ ಎತ್ಕೊಬಿಟ್ರು. ಮುಂದೆ ಇಕ್ಕು ನಾನು ಕಟ್ತೀನಿ ಅಂತ ನೋಡ್ರಿ. ಸ್ವಲ್ಪ ಅದು ಮನೆಗೆ ಹೋಗಿ ಕಟ್ಟ ನಿದ್ದೆ ಬರ್ತಾಯಿತ್ತು. ಇವ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮವರ ಅಮ್ಮ ಇವರು. ಫೈನಲಿ ಬಂದ್ವಿ ಗೈಸ್. ಯಪ್ಪ ಸಾಕಾಗೋಯ್ತು, ಸಾಕಾಗೋಗ್ಬಿಡ್ತು ಇವಾಗಂತೂ. ಈಗ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡೋಣ. ಇದೆ ನಮ್ಮ ಮನೆ. ಅಪ್ಪ ನಾನೇ ತೆಗಾಡ್ತಾಯಿದ್ದೀನಿ. ನಾವೇನೂ ಮಾಡೋಂಗಿಲ್ಲ ಸದ್ಯಕ್ಕೆಲ್ಲ. ನಮ್ಮ ಅಜ್ಜಿ ಮಾಡಿ ಇಟ್ಟಿದ್ದಾರೆ. ದೇವ್ರ ಮನೆ ಇದೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನು ತೊಳೆದು ಆಲೆ ಪೂಜೆ ಮಾಡಿದ್ದಾರೆ. ನಮ್ಮದೇನು ಕೆಲಸ ಇಲ್ಲ ಇವಾಗ ಸದ್ಯಕ್ಕೆ. ಇವಾಗ ರೆಸ್ಟ್ ಮಾಡೋದು. ಸ್ನ್ಯಾಕ್ಸ್ ಟೈಮ್. ಬೋಂಡ ತಾಳಜ್ಜಿ ಎತ್ಕೊಳ್ಳೋದು. ಎಲ್ಲಿದು ಮಗಡಿ ತಾಳಮ್ಮ ತಿನ್ನೀರಮ್ಮ. ಅಜ್ಜಿ ಫಸ್ಟ್ ಟೀ ಮತ್ತು ರಸ್ಕು. ಕಡಿಮೆ ಹಬ್ಬ ಮಾಡಿಬಿಟ್ರಾ? ಹಾಂ ಹೌದಾ? ಇವತ್ತಾ ನೆನ್ನೆ ಮಾಡಿದ್ರ ಹಬ್ಬ? ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ ನೀರು ಎತ್ಕೊಂಡು. ಹಂಗೆ ನಮ್ಮ ಅತ್ತೆಯವ್ರನ್ನೆಲ್ಲ ಕರೆದ್ಬಿಟ್ಟು ನಾಳೆ ಹಬ್ಬಕ್ಕೆ ಬರೋಣ. ನೀರಿಲ್ಲ, 5 ರೂಪಾಯಿ ಕ್ಯಾನ್ ಎತ್ಕೊಂಡು ಬರೋಣ. ಎತ್ಕೊಂಡು ಬರೋಣ. ನಮ್ಮ ಡ್ಯಾಡಿ ತೋಟ ಎಕ್ಸಲಲ್ಲೇ ಈ ರೇಂಜ್ ಹೋಗ್ಬಿಡ್ತಿದ್ದಲ್ಲ ಇವಾಗ ಹಿಂದಕ್ಕೆ. ಇಲ್ಲಿ ನಾನೇ ದಬಾಕೊಂಡ್ಬಿಟ್ಟಿದೆ ಇವಾಗ. ಇದೇ ನಮ್ಮ ಅತ್ತೆ ಮನೆ. ಇದರೊಳಗಡೆ ಇಲ್ಲಿ ನಮ್ಮ ತಾತ ನಮ್ಮ ಅತ್ತೆ ಇಲ್ಲೇ ಇದ್ದಾರೆ ನೋಡಿ. ನಿಮ್ಮ ತಾತ ಅತ್ತೆ ಓಕೆ. ಹಾಂ ಎಲ್ಲ ಓಕೆ, ಚೆನ್ನಾಗದೆ. ಇದು ಇವಾಗಿನ ಇರೋ ಮನೆ. ಈಗ ನೆಕ್ಸ್ಟು ಆ ಕಡೆ ಹೋಗು. ನೆಕ್ಸ್ಟು ಈ ಮನೆ ಗುರುಪ್ರವೇಶನೇ ನೆಕ್ಸ್ಟ್ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಅಂದರೆ ಕಮ್ಮಿ, ಸ್ವಲ್ಪ ತಿಂಗಳಲ್ಲಿ ಈ ವ್ಲಾಗ್ ಬರುತ್ತೆ. ಸ್ವಲ್ಪ ತಿಂಗಳಲ್ಲಿ ಅಂದರೆ ಯಾವಾಗ ಗುರುಪ್ರವೇಶ ಆಯಿತು? ಸಂಕ್ರಾಂತಿ ಕಳೆದ ಮೇಲೆ. ಹಾಂ, ಸಂಕ್ರಾಂತಿ ಕಳೆದ್ಮೇಲೆ ಇದೊಂದು ವ್ಲಾಗ್ ಬರುತ್ತೆ. ನಮ್ಮ ಮಾಮನ ನಮ್ಮ ತಾತಾರ ಮನೆ ಗುರುಪ್ರವೇಶ ಅಂತ. ಯಾರಿಗೆ ಹೇಳ್ತಾ ಇದ್ದೀವಿ? ವ್ಲಾಗ್ಗೆ. ವ್ಲಾಗ್ ವಿಡಿಯೋ ಮಾಡ್ಕೊಳ್ಳೋದು ಯೂಟ್ಯೂಬ್ಗೆ ಹಾಕಕ್ಕೆ. ಇದನ್ನ ಹಾಂ, ಇವರೇ ಇಂಜಿನಿಯರ್, ಈ ಮನೆ ಇಂಜಿನಿಯರ್ ಇವರೇ. ಅದನ್ನು ತೋರಿಸ್ತೀನಿ ಹೆಂಗೆ ಪ್ಲ್ಯಾನ್ ಮಾಡೋರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಾನೇ. ಒಳಗಡೆ ಅಡುಗೆ ಮನೆ ಸರಿ ಐತೆ. ಹಾಂ,
ನೀವು ಇಂಜಿನಿಯರ್ ಅಲ್ವಾ, ನೀವು ಹೇಳ್ಬೇಕು ನಮಗೆ. ಇಂಜಿನಿಯರ್ ಏನಲ್ಲ, ನಾವು ಒಂದು ಬಡ ಕುಟುಂಬ. ಒಂದು ಬಡ ಕುಟುಂಬದಲ್ಲಿ ನಾನು ಬೆಳೆದವನು. ಹಾಂ, ಬಡ ಕುಟುಂಬದಲ್ಲಿ ಬೆಳೆದು ಜೋರಾಗಿ ಹೇಳಿ ಇನ್ನೊಂಚೂರು. ಏನೋ ಮಾಡ್ತಾ ಇದ್ದಿ ಹಾಗಾರೆ. ಹೇಳ್ತತ ಏನಾಗಲ್ಲ. ಬಡ ಕುಟುಂಬದಲ್ಲಿ ಬೆಳೆದು ನಾನು ಒಂಚೂರು ಕೆಲಸ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಕಲ್ತ್ಕೊಂಡಿದ್ದೆ, ಗಾರೆ ಕೆಲಸ ಇದನ್ನೆಲ್ಲ. ಆಮೇಲೆ ಅದನ್ನೆಲ್ಲ ಪ್ಲ್ಯಾನ್ ಕೊಟ್ಟಿದ್ದು ನಾನು. ನಮ್ಮನೆ ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಲ್ಲ, ಅಲ್ಲಿ ಆ ಮನೆಯನ್ನು ಕಟ್ಟಿದ್ದು ಇವರೇನೆ, ಇವ್ರದೇ ಪ್ಲ್ಯಾನ್ ಎಲ್ಲನೂ. ಆ ಮನೆಯನ್ನು ಇವ್ರು ಕಟ್ಟಿದ್ದು, ಈಗ ಈ ಮನೆ ಪ್ಲ್ಯಾನಿಂಗೂ ಇವ್ರದೇನೆ. ಹೌದು, ನಂದೆ. ಅದು ನಂದೆ, ಇದು ನಂದೆ ಪ್ಲ್ಯಾನಿಂಗು. ಸುಗೇರ್ದು ನಂದೆ, ದೊಡ್ಡವ್ರದ್ದು ನಂದೆ ಪ್ಲ್ಯಾನಿಂಗು. ಇನ್ನು ನಮ್ಮ ಅತ್ತೆ ದೊಡ್ಡತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆ ಮನೆನೂ ತೋರಿಸ್ತೀನಿ. ಅದು ಪ್ಲ್ಯಾನಿಂಗ್ ಇವ್ರದೇನೆ. ಯಾವ ದೊಡ್ಡತ್ತೆ? ಅಲ್ಲೇ ಆ ಮನೆ ತಾನೇ ನೀನು ಹೇಳಿದ್ದು ಮೇಲೆ. ಅದು ಇವ್ರದೇ ಪ್ಲ್ಯಾನಿಂಗ್ ಅಂತ. ನಾವೇ ಕಟ್ಟಡ ಮಾಡಿದ್ದು ನಾವೇ ತಾನೆ. ಟೀ ಕುಡ್ದಾಗಿ ಕೂತ್ಕೊಳ್ಳೋ. ಏನಾ ಈಗ ತಾನೇ ಕುಡ್ಕೊ ಬಂದು ಏನು ಹೇಳ್ಬಿಟ್ಟು ಇನ್ನೇನಕ್ಕೆ ಬತ್ತೀಯ? ಹೇಳ್ಬಿಟ್ಟು ಯಾಕೆ ಬರ್ಬಾರ್ದ ಹೇಳ್ಬಿಟ್ಟು. ಇಲ್ಲಿ ಮನೆ ಕೆಳಗೆ ಬರ್ತೀರಾ? ಇಲ್ಲ. ಹ್ಞೂ ಬರ್ತೀವಿ. ಯಾಕೆ ಜಾಗ ಇಲ್ವಾ? ಜಾಗ ಬಿದ್ದದೆ, ಮತ್ತೆ ಬೇಸಿಟ್ಟು ಅವೇ ಬೆಳ್ಕೊಂಡು ಎರಡೆರಡು ಮನೆ ಕಟ್ಟಿದ್ವಿ. ತೋರಿಸ್ತೀನಿ ಇರು ಈ ಮನೆ ತೋರಿಸ್ತೀನಿ ಬನ್ನಿ. ಇದು ಶೆಡ್ಡು. ಫಸ್ಟು ನಮ್ಮ ಅಣ್ಣರಿಗೆ ಏನೋ ಅಡಿಕೆ ಬಟ್ಟೆ ಇದು ಮಾಡ್ತಾಯಿದ್ರು, ಅದು ಇವಾಗ ಸದ್ಯಕ್ಕೆ ಅವರೇ ಡೆಮಾಲಿಷ್ ಮಾಡಿದ್ರಲ್ವ ಹಳೆ ಮನೆ, ಅದಕ್ಕೆ ಇವಾಗ ಸದ್ಯಕ್ಕೆ ಇಲ್ಲಿದ್ದಾರೆ. ಇದು ಹಿಂಗೈತೆ ಇವಾಗಿನ ಮನೆ. ಇಲ್ಲಿ ಹಳೆ ಕಾಲದ ಟಿವಿ ಇದು ಎಲ್ಲ. ಇದನ್ನ ನೋಡ್ಬಿಟ್ಟು ನಾವು ಎಷ್ಟೊಂದು ಸಲ ಎದ್ಕೊಂಡಿದ್ದೀನಿ ಸಾಲು ಮಾಡ್ಕೆ, ಯಾಕಂದರೆ ಅದು ನೈಟ್ ಹೊತ್ತು ಹೆಂಗೆ ಕಾಣುತ್ತೆ ಗೊತ್ತಾ? ಸೇಮ್ ದೆವ್ವಗಳು ಯಾರೋ ನಿಂತಿರೋ ಥರ ಕಾಣುತ್ತೆ. ಅದೊಂದೇ ಭಯ. ಇವ್ರು ನೋಡಿರ್ತೀರ ನಾನು ಹೋದ ಬ್ಲಾಗಲ್ಲಿ. ಅವ್ರ ಅಜ್ಜಿ ಮನೆ, ನನಗೆ ನಮ್ಮ ಅತ್ತೆ ಮಾವನ ಮನೆ, ಅಂದರೆ ನಮ್ಮಪ್ಪನ 3ನೇ ಅಕ್ಕ ಇವರು. ಅವ್ರ ಮನೆ ಆಗಲೇ ತೋರಿಸಿದ್ನಲ್ಲ, ಅವರೇ ನಮ್ಮ ಅಪ್ಪನ 3ನೇ ಅಕ್ಕ. 1ನೇ ಅಕ್ಕ ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ನೀವು. ಇವರು 3ನೇವರು. 2ನೇವ್ರನ್ನ ನಾಳೆ ತೋರಿಸ್ತೀನಿ, ನಾಳೆ ಹಬ್ಬಕ್ಕೆ ಬರ್ತಾರೆ ಅವಾಗ ತೋರಿಸ್ತೀನಿ 2ನೇವ್ರನ್ನ. ಹಾಲು ಕರಿತವ್ರೆ, ತೋರಿಸ್ತೀನಿ. ಇದೆ ಹಾಲು. ಇವರ 3ನೇವರು. ಇದು ಇನ್ನೊಂದು ಅತ್ತೆ ಮನೆ, ಅಂದರೆ 1ನೇ ಅತ್ತೆ ಮನೆ ಇದು. ಇಲ್ಲಿ ನಮ್ಮ ಭವಿತ ಐತೆ ನೋಡಿ, 1ನೇ ಮಾವ. ತೋರಿಸ್ತತ ನಿನ್ನ ಮಕ್ಕ ಆಯನು? ಏನಾಗಲ್ಲ ಆಯನು, ಚೆನ್ನಾಗೇ ಕಾಣ್ತಿದ್ಯಾ? ಅದನ್ನ ಹೇಳಿ ಹಂಗೆ ವಿಡಿಯೋ ಮಾಡ್ದ ಕೇಳ್ಸತ್ತಾರ. ಆನ್ ಮಾಡಿದ್ಮೇಲೆ ಹೇಳ್ದ. ಕೆಲಸ ಮಾಡೋಣ ಅಂತ ಬಂದ್ಬಿಟ್ಟು ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಕೂತವ್ರೆ ಇಲ್ಲಿ ಇಬ್ರು ಫಿಲಮ್ ನೋಡ್ಕೊಂಡು. ಈ ಥರ ನಾವು ಬೆಂಗಳೂರಿಂದ ಬಂದು ಕೆಲಸ ಮಾಡ್ತಾ ಇರೋದು. ಕಡಲೆಕಾಯಿ ತಿನ್ಕೊಂಡು ಫಿಲಮ್ ನೋಡ್ತಾ ಇದೀವಿ. ನಾಳೆ ಹಬ್ಬ ಮಾಡೋದು ಬಿಟ್ಟು ಇದೆಲ್ಲ ಗುಂಡಿಗೆ, ಊರಲ್ಲೂ ಅಪ್ಡೇಟೆಡ್ ಆಗಿರೋ ತಾತ ನೋಡಿ, ಒಳ್ಳೆ ಸನ್ ಗ್ಲಾಸಸ್ ಹಾಕೊಂಡಿರೋದ. ಗ್ಲಾಸ್ ಫ್ರೇಮ್ ಡಿಸೈನ್ ನೋಡಿ ನಮ್ಮ ತಾತಂದು. ಹೆಂಗೆ ಸಗದಾಗೈತೆ ಬಿಡ್ತಾತ. ನೋಡ್ದಾ? ರಾತ್ರಿ ಹೊತ್ತು ಕನ್ನಡ ಕಲ್ತಿದ್ರೆ ಸೊಳ್ಳೆ ಹೊಡಿತದೆ. ಡಿಸೈನ್ ನಾನು ಹೇಳ್ತಿರೋದು ಕನ್ನಡಕ. ಓಕೆ, ಬೆಂಗಳೂರಲ್ಲೂ ಇಂಥ ಕನ್ನಡಕ ಹಾಕೊಳ್ಳಲ್ವಲ್ಲ, ಆ ಥರ ಕನ್ನಡಕ ಕೆಳಗೆ ಬಿದ್ದೋದ್ರು ಏನಾಗಲ್ಲ. ಸ್ಟೈಲ್ ಸ್ವಾಗ್ ಹಿಂಗೆ ತಕೊಳ್ಳೋದು. ಅದು ಕಾಣ್ತದ ಈಗ ಅದು ಅಷ್ಟೇ. ಕೆಳಗೆ ಬಿದ್ರೆ ಇವು ಮುರಿದೈತವೆ, ಇವೆಲ್ಲವ ಇದು ಬೇಕಾದ್ರೆ ಮುರಿದೋದ್ರು ಏನಾಗಲ್ಲ. ಬಿದ್ದರು ನೋಡಿ ಟೆಸ್ಟ್ ಚೆಕ್ ಮಾಡ್ತಿರೋದಲ್ವ ಇದು? ಅವರೇ ಕೊಟ್ಟಿದ್ದು. ಈಗ ಕಟ್ ಮಾಡಿಸಿದ್ನಲ್ಲ ಅಲ್ಲಿ. ಕೆಳಕ್ಕೇನು ಮಿಸ್ ಬಿದ್ದೋದ್ರೆ ಏನಾಗಲ್ಲ. ಅವು ಹೋಗ್ಬಿಡ್ತವೆ. ಈಗ ತಂಬಿಟ್ಟಿಗೆ ರೆಡಿ ಮಾಡ್ತಾ ಇದೀವಿ. ತಂಬಿಟ್ಟು ಕಲ್ಸೋಕ್ಕೆ ಕಡಲೆ ಹುರ್ಕೊಂಡೇನು ರುಬ್ಕೊಂಡು ಹೆಂಗಿರ್ತಾವ ಹೆಂಗೆ ಅದನ್ನು ನ್ಯಾಚುರಲ್ ಆಗಿ ಮಾಡಬೇಕು.
ಇದು ರುಬ್ಬಾಗೈತೆ ಆಲ್ರೆಡಿ. ಈಗ ರುಬ್ಕೊಂಡು ಕಂಪ್ಲೀಟ್ ಮಾಡೋದು ತೋರಿಸ್ತೀವಿ ಆಮೇಲೆ. ಹಾಂ, ರವೆ ಉಂಡೆ ಮಾಡೋಕ್ಕೆ ಫಸ್ಟು ರವೆ ಹುರ್ಕೊಬೇಕು, ತುಪ್ಪ ಹಾಕ್ಕೊಂಡು ಹುರ್ಕೊಬೇಕು ರವೆನ. ಆ ಕಡೆ ತಂಬಿಟ್ಟು ಮಾಡೋಕ್ಕೆ ಬೆಲ್ಲದ ನೀರಿಕ್ಕವ್ರೆ. ಒಂದು 2.5 ಅಚ್ಚು ಬೆಲ್ಲ ಹಾಕಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಇಡೋದು. ಅದು ಪಾಕ 2.5 ಅಚ್ಚು ಹಾಕಿರೋದು ಹಾಕಿ ಒಂದೇ 1 ಗ್ಲಾಸ್ ನೀರು ಹಾಕಿ ಪಾಕ ಮಾಡೋಕ್ಕೆ ಇಟ್ಟವ್ರೆ. ಅದು ತಂಬಿಟ್ಟಿಗೆ. ಇದು ರವೆ ಉಂಡೆಗೆ, ಇದು ರವೆ ಉಂಡೆಗೆ, ಇದು ರವೆ ಉಂಡೆಗೆ. ಕಾಯಿ ತುರಿ, ಇದು ಹಸಿಕಾಯಿ ತಂಬಿಟ್ಗಂತೆ. ಕೊಬ್ಬರಿ ರವೆ ಉಂಡೆಗೆ. ಆಮೇಲೆ ಇನ್ನೂ ಏನೇನು ಆ್ಯಡ್ ಮಾಡ್ಬೇಕಂತ ತೋರಿಸ್ತೀನಿ ರವೆ ಉಂಡೆ ಮಾಡೋಕ್ಕೆ. ತಂಬಿಟ್ಟು ರವೆ ಉಂಡೆ ಮಾಡೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಅದು ನಮ್ಮಮ್ಮ ಮಾಡೋದು ಹೆಂಗೆ ಅಂತ. ತುಪ್ಪ ಹಾಕ್ಕೊಂಡು ರವೆ ಮತ್ತು ಕೊಬ್ಬರಿನ ಹುರ್ಕೊಂಡಿರೋದು. ಆಮೇಲೆ ಇವಾಗ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದಾರೆ. 1 ಗ್ಲಾಸ್ ಸಕ್ಕರೆ, ಎರಡು ಗ್ಲಾಸು. ನಮ್ಮಮ್ಮ ಹೆಂಗೆ ಹೇಳ್ತಾರೆ ನೋಡಿ. 2 ಗ್ಲಾಸ್ ಸಕ್ಕರೆ. ಆಲ್ರೆಡಿ ಹಾಲೊಳಗೆ ಒಂದು ಸ್ವಲ್ಪ ಹಾಕಿದ್ದೀವಿ ನೋಡೋಣ, ಸ್ವೀಟ್ ಕಮ್ಮಿ ಆದರೆ ಹಾಕೊಳ್ಳೋದು. ಮತ್ತು ಇದು ತುರಿ, ಕೊಬ್ಬರಿ ತುರಿನ ಸ್ವಲ್ಪ ಹಚ್ಚಿದೋ ಅದನ್ನು ರುಬ್ಕೊಂಡಿದ್ದೀವಿ. ಅದನ್ನು ಈಗ ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀವಿ. ಏಲಕ್ಕಿ ಪುಡಿ, ಇದು ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಹಾಕ್ತೀವಿ. ಆಮೇಲೆ ನೆಕ್ಸ್ಟು ಇದು ಗೋಡಂಬಿ ದ್ರಾಕ್ಷಿ, ಪಿಸ್ತಾ ಇಷ್ಟು ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಹಾಕೊಳ್ಳೋದು. ಇವಾಗ ಸ್ವಲ್ಪ ಹಾಲು, ಅದನ್ನು ಕಲಿಸ್ಕೊಳ್ಳೋಕ್ಕೆ. ಈಗ ಮಿಕ್ಸ್ ಮಾಡ್ಕೊಬೇಕು ಹಾಲು ಹಾಕ್ಕೊಂಡು. ಸೌಟಲ್ಲಿ ಮಿಕ್ಸ್ ಮಾಡಿ, ಯಾಕಂದರೆ ಹಾಲು ಕಾಯ್ದಿತ್ತಲ್ಲ ಅದಕ್ಕೆ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಬಿಸಿಲೇ ಕಡ್ತವ್ರೆ ನಮ್ಮಪ್ಪ. ಸಪ್ಪೆ ಐತೆ ಅಂತ ಒಂದು ಸ್ವಲ್ಪ ಇನ್ನು ಎಕ್ಸ್ಟ್ರಾ ಹಾಕೊತಾ ಇದ್ದೀವಿ. ನೀವು ನೋಡ್ಬಿಟ್ಟು ಟೇಸ್ಟ್ನ ಹಾಕೊಳ್ಳಿ. ರವೆ ಉಂಡೆ ಕಟ್ಟೋದು ಕೊಡೋಣ ಸ್ವಲ್ಪ. ಇನ್ನು ಕಟ್ಟಪ್ಪ ರೌಂಡಕ್ಕೆ ತೋರಿಸಿ. ಅಂದೆ ಸಕ್ಕರೆ ಆಗದ ಇಲ್ಲ ಬೇಕಾ? ಸಾಕು, ಇನ್ನೂ ಸ್ವಲ್ಪ ಬೇಕಾ? ಇವರು ಮಾಡ್ರನ್ ಮಮ್ಮಿ, ಫಾರಿನ್ ಮಮ್ಮಿ ಕವರ್ ಹಾಕೊಂಡು ಕಳಿಸ್ತವ್ರೆ. ಅವ್ರು ಬರೀ ಕೈಯಲ್ಲಿ ಕಳಿಸಿದ್ರೆ ಅವ್ರು ಕವರ್ ಹಾಕೊಂಡು ಕಳಿಸ್ತಿರೋರು. ಅಷ್ಟು ರವೆಗೆ ಇಷ್ಟು ರವೆ ಉಂಡೆ ಆಗೈತೆ. ಕಂಪ್ಲೀಟ್ ಆಯ್ತು. ಈಗ ತಂಬಿಟ್ಟು ಮಾಡೋಕ್ಕೆ ಕಡಲೆ ಪುಡಿ ಮತ್ತು ಇದು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಆಗಲೇ ಮಾಡಿದ ಬೆಲ್ಲದ ಪಾಕನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳೋದು ಚೆನ್ನಾಗಿ ಕೋಲಲ್ಲಿ. ಯಾಕಂದರೆ ಅದು ಬಿಸಿ ಇದೆಯಲ್ಲ ಅದಕ್ಕೆ ಕೋಲಲ್ಲಿ ಕಲಿಸ್ಕೊತಾ ಇದ್ದಾರೆ. ಕಲಿಸ್ಕೊಂಡು ಆಮೇಲೆ ಕೈಯಲ್ಲಿ ತಂಬಿಟ್ಟು ಕಟ್ತಾರೆ. ನಮ್ಮ ಮನೇಲಿ ಟಮಟೆ ಕಟ್ಟೋದು ನಮ್ಮ ಅಪ್ಪನೇ. ನಮ್ಮ ಮಮ್ಮಿ ಕೈ ಮುರಿದೋಗ್ಬಿಟ್ಟೈತೆ. ಅವರು
ಪುಷ್ಪರಾಜ್ ನಮ್ಮ ಮನೇಲಿ ಒಂದ್ ಸ್ವಲ್ಪ ಹಿಂಗ್ ಕಲ್ಸ್ಬಿಡೋದು ಆಮೇಲೆ ಸಿಗಿಂಗ್ ಅಂತಾರೆ. ಅದಕ್ಕೆ ನಮ್ಮ ಅಪ್ಪ ಕಟ್ಕೊಡ್ತಾರೆ. ಅದಕ್ಕೆ ತೋರಿಸಿ ಕಟ್ಬಿಟ್ಟು ನನಗೆ ತಟ್ಟೆ ಅಮ್ಮ. ಅಜ್ಜಿ ಅದು ದಬ್ಬಳೆ ಕೊಡೋದು ಅಲ್ಲಿ ತೋರಿಸಿ ಒಂದು. ಎಲ್ಲ ಕೆಲಸನೂ ಮುಗೀತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದೇ ತುಂಬ ಲೆಂತಿ ಆಗೋಯಿತು. ನಾಳೆ ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.